ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ಮಣಿ ಮತ್ತು ಬಿಡಿಸು ಎರಡು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಮಣಿ ತೊಗೊಂಡಿನಿ. ಈ ಶೇಪಲ್ಲಿ ಬಿಡಿಸು ತೊಗೊಂಡಿನಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ಬಿಡಿಸು ತೊಗೋಬೋದು. ನಾನು ಈ ಶೇಪಲ್ಲಿ ತೊಗೊಂಡಿನಿ. ಈ ಡಿಸೈನ್ ತುಂಬಾ ಚೆನ್ನಾಗೈತಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, 6 ದಾರ ಸುತ್ಕೊಂಡಿನಿ. 10 ನಂಬರ್ ಕ್ರೋಶ ತೊಗೊಂಡಿನಿ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿ ಚೈನ್ ಹಾಕೋತೀನಿ. ಮೂರು, 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇನ್ನು ಚೈನ್ ಹಾಕೋತೀನಿ. ನಿಧಾನಾಗಿ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಅಂದರೆ ಗೊತ್ತಾಗಲ್ಲ ಅಂದ್ಬಿಟ್ಟು. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ನೀವು ಬೇಕಂದರೆ 5 ಚೈನ್ ಹಾಕೊಳ್ಳಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ನಿಮಗೆ ಯಾವ ಶೇಪ್ ಬಿಡ್ಸ್ ಇಷ್ಟ ಆ ಶೇಪ್ ತಗೊಳ್ಳಿ. ಬೇರೆ ಬೇರೆ ಶೇಪಲ್ಲಿ ಸಿಗುತ್ತೆ ಬಿಡ್ಸು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಫಸ್ಟ್ ಬೀಡ್ ಲಾಕ್ ಮಾಡಬೇಕು. ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ ಅಷ್ಟೇ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇನ್ನೊಂದ್ಸಲ ಚೈನ್ ಹಾಕೋತೀನಿ. ಇನ್ನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಇಟ್ಬಿಟ್ಟು ನೋಡಿ ಲಾಕ್ ಮಾಡಬೇಕು. 4 ಚೈನು 3 ಸಲ ಹಾಕೊಂಡಿನಿ. ಫಸ್ಟ್ ಸ್ಟಾರ್ಟಿಂಗ್ಗೆ 4 ಚೈನ್ 2 ಸಲ ಹಾಕಿದ್ದೀನಿ. ಆಮೇಲೆ 3 ಸಲ ಹಾಕಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ಹಾಕಿ ಬಿಡ್ಸ್ ಲಾಕ್ ಮಾಡ್ತೀನಿ. ಬಿಡ್ ಲಾಕ್ ಮಾಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ 4 ಚೈನ್ 2 ಸಲ ಹಾಕಿದ್ದೀನಿ. ನೀವು ಸೀರೆ ಹಾಕೋಬೇಕಾದ್ರೆ ಅಷ್ಟೇ ಸ್ಟಾರ್ಟಿಂಗ್ 2 ಸಲ ಹಾಕ್ಕೊಳ್ಳಿ. ಆಮೇಲೆ ಫುಲ್ ಸೀರೆ 3 ಸಲ ಹಾಕ್ಕೊಳ್ಳಿ. 4 ಚೈನು 3 ಸಲ ಹಾಕ್ಕೊಳ್ಳಿ. ಅಂದರೆ ಕರೆಕ್ಟಾಗಿ ಹೋಗುತ್ತೆ, ಡಿಸೈನ್ ನೀಟಾಗಿ ಬರುತ್ತೆ. ಲಾಸ್ಟಲ್ಲಿ ಅಷ್ಟೇ 4 ಚೈನು 2 ಸಲ ಹಾಕ್ಕೊಳ್ಳಿ. ಫುಲ್ ಸೀರೆ 3 ಸಲ ಹಾಕ್ಕೋಬೇಕು. ಇವಾಗ ಇಲ್ಲಿ ನೋಡಿ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲ ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಸ್ಟಲ್ಲಿ 2 ಸಲ ಬರುತ್ತೆ, ಸೆಂಟ್ರ್ 3 ಸಲ ಬರುತ್ತೆ. ಇದೇ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು. ಬೇಸ್ಲೈನ್ ಕಂಪ್ಲೀಟ್ ಆಗೈತಿ. ಇವಾಗ ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಫಸ್ಟ್ ಲಾಕ್ ಮಾಡೋದಿಲ್ಲ, ಅಲ್ಲೇ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 4 ಚೈನ್ ಒಳಗೊಂದು ಲಾಕ್ ಮಾಡ್ತೀನಿ.
4 ಚೈನ್ ಒಳಗೆ ಒಂದು ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕಿದ್ದೀನಿ. 2 ಚೈನ್ 3 ಚೈನ್ ಎಷ್ಟು ಚೈನ್ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಲಾಕ್ ಮಾಡಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 4 ಚೈನ್ ಒಳಗೆ ಲಾಕ್ ಮಾಡಿ ಇವಾಗ ಇಲ್ಲಿಂದ ಆರ್ ಸ್ಟಾರ್ಟ್ ಮಾಡಬೇಕು. ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ 2 ಸಲ ದಾರ ಸುತ್ತಕೊಂಡು ಬಿಡಿಸಿಂದ ದಾರ ಇರುತ್ತೆ, ಆ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು. ದಾರ ಎಳ್ಕೊಂಡು ಬಂದು 2 1 2 1 2 1 ಇದು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಎರಡಾಗ 1 ಮಾಡ್ತಾ ಇದ್ದೀನಿ. ಇನ್ನು ತಿರ್ಗಾ 2 1 ಲಾಸ್ಟಲ್ಲಿ 2 1 ಇದು ತ್ರಿಬಲ್ ಕ್ರೋಶೆ ಐತಿ. ಫುಲ್ ಆಚೆ ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಬೇಕಂದರೆ ಡಬಲ್ ಕ್ರೋಶೆನೂ ಹಾಕ್ಬೋದು. ನಾನು ತ್ರಿಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇಲ್ಲಿ ಅಷ್ಟೇ 2 ಸಲ ದಾರ ಸುತ್ತಕೊಂಡು ದಾರ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು 2 1 2 1 ಏನು ಕಷ್ಟ ಇಲ್ಲ. ಡಿಸೈನ್ ಈಸಿ ಐತಿ, ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ತ್ರಿಬಲ್ ಕ್ರೋಶೆಯಿಂದ. ಇಲ್ಲಿ ನೋಡಿ ನಾನು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 15 ಕಂಬ ಹಾಕಿದ್ದೀನಿ, ಅಂದರೆ 15 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೀನು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 15 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. 15 ತ್ರಿಬಲ್ ಕ್ರೋಶೆ ಮಾಡಿ 4 ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಒಳಗೆ ಲಾಕ್ ಮಾಡಿ ನಾನು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನೋಡಿ, ಅದು ಕರೆಕ್ಟ್ ಆಗಿದ್ರೆ ಲಾಕ್ ಮಾಡ್ಕೊಳ್ಳಿ. ನಾವು 1 ಚೈನ್ ಹಿಡಿದ್ರೆ 1 ಚೈನ್ ಹಾಕ್ಕೊಳ್ಳಿ. 15 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ ನಾನು ಚೈನ್ ಹಾಕೋತೀನಿ. ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 4 ಚೈನ್ ಒಳಗೆ ಲಾಕ್ ಮಾಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಬಿಡಿಸಿಂದೇ ಇರುತ್ತೆ ದಾರ, ಆ ದಾರಾಗೆ ಆರ್ಚ್ ಮಾಡಬೇಕು. ಎರಡು ಸಲ ದಾರ ಸುತ್ತಕೊಂಡು ಬಿಡಿಸಿಂದ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು. ಮತ್ತು 2 1 2 1 ಮಾಡಬೇಕು. ಇದೇ ರೀತಿ ಇದು ಆರ್ಚ್ ಅಷ್ಟೇ ಕಂಪ್ಲೀಟ್ ಮಾಡಬೇಕು. ಇಲ್ಲಿನೂ ಅಷ್ಟೇ 15 ಕಂಬ ಹಾಕೋತೀನಿ, 15 ತ್ರಿಬಲ್ ಕ್ರೋಶೆ ಮಾಡ್ತೀನಿ. ನೀವು ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋದು ನಡೀತೆ. ಇದು ಆರ್ಚ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿನೂ ಅಷ್ಟೇ 15 ಕಂಬ ಹಾಕಿದ್ದೀನಿ, 15 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಚೈನ್ ಹಾಕೋತೀನಿ. ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಚೈನ್ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಇಲ್ಲಿ ಕುಚ್ಚು ಬರುತ್ತಲ್ಲ
4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆಗಿ ಎಷ್ಟು ನೀಟಾಗಿ ಬಂದೈತೆ ಆರ್ಚ್. ಬೇಕಾದರೆ ಇದೇ ರೀತಿ ಬಿಡ್ಬೋದು. ಸೆಂಟ್ರ್ ಕುಚ್ಚು ಕಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾವ. ಇವಾಗ 3ನೇ ಲೇಯರ್ ಮಾಡೋಕೆ ನಾನು ಆರೆಂಜ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ 4 ಚೈನ್ ಹಾಕಿದ್ದಲ್ಲ ಅಲ್ಲಿ ಒಳಗೆ ಒಂದು ಲಾಕ್ ಮಾಡ್ತೀನಿ. ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಚಿಕ್ಕದ ಮಣಿ ತೊಗೊಂಡಿದ್ದಲ್ಲ ಮಣಿ ಹಾಕೋತೀನಿ. ಮಣಿ ಹಾಕಿ ನಾನು ತ್ರಿಬಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲಿ ಮೇಲೆ ಒಂದು ಚೈನ್ ಇರುತ್ತೆ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತೆ. ಆ ಚೈನಿಗೆ ಲಾಕ್ ಮಾಡ್ತೀನಿ. ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತಲ್ಲ ಆ ಚೈನಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಸೆಕೆಂಡ್ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲಿ ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಸೇಮ್ ಹೋಲಿಗೆ ಇವಾಗ ಲಾಕ್ ಮಾಡ್ದಲ್ಲ ಸೆಕೆಂಡ್ ತ್ರಿಬಲ್ ಕ್ರೋಶೆ ಮೇಲೆ ಚೈನಿಗೆ ಆ ಚೈನ್ ಒಳಗೆ ಹೊಲಿರುತ್ತಲ್ಲ ಅಲ್ಲೇ ಸೇಮ್ ಹೋಲಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಹೋಲಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಮೇಲೆ ಸೆಕೆಂಡ್ ಚೈನಿಗೆ ನಾವು ಲಾಕ್ ಮಾಡಿದಲ್ಲ ಅದೇ ಲಾಕಾಗಿ ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕ್ತಾ ಇದ್ದೀನಿ. ಈ ಮಣಿ ಅಷ್ಟೇ ಪಕ್ಕ ಹೋಲಿಗೆ ಲಾಕ್ ಮಾಡ್ತೀನಿ. ಇನ್ನು ಪಕ್ಕ ಚೈನಿಗೆ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಒಂದು ಮಣಿ ಹಾಕಿ ಲಾಕ್ ಮಾಡಬೇಕು, ಇನ್ನು ಹೀಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಚೈನ್ ಹಾಕಿ ಇನ್ನು ತಿರ್ಗಾ ಅದೇ ಹೋಲಲ್ಲಿ ಲಾಕ್ ಮಾಡಬೇಕು. 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಇನ್ನು ತಿರ್ಗಾ ಅದೇ ಹೋಲಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಮಾಡ್ದಲ್ಲ ಅದೇ ಚೈನಲ್ಲಿ ತಿರ್ಗಾ ಲಾಕ್ ಮಾಡಬೇಕು 2 ಸಲ. ಇವಾಗಿನ ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಸಿಂಪಲ್ ಐತಿ ಡಿಸೈನ್, ಅಷ್ಟು ಕಷ್ಟ ಇಲ್ಲ. ಅಂದರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ಇನ್ನು ತಿರ್ಗಾ ಮೇಲೆ ಚೈನ್ ಮೇಲೆ ಲಾಕ್ ಮಾಡ್ತೀನಿ. ಪಕ್ಕ ಹೋಲಿಗೆ ಲಾಕ್ ಮಾಡಬೇಕು. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತಲ್ಲ ಆ ಚೈನಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಇನ್ನೂ ಒಂದು ಚೈನಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಚೈನ್ ಹಾಕೋತೀನಿ. ಅದೇ ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಸೇಮ್ ಪಾಯಿಂಟಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ ಇರುತ್ತೆ 3ನೇ ಲೇಯರ್. ಇನ್ನು ಸ್ಲಬ್ ಮಣಿ ಹಾಕೋತೀನಿ. ಮಣಿ ಹಾಕೋ ಟೈಮಲ್ಲಿ ಸ್ವಲ್ಪ ಒಂದೊಂದು ಸಲ ದಾರ ಇದು ಆಗ್ಬಿಡ್ತಾವೆ, ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ನಾನು ಪಕ್ಕ ಚೈನಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಆ ಚೈನಿಗೆ ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿಬಿಟ್ಟು ಅದೇ ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಈ ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ. ಆರ್ಚ್ ಕಂಪ್ಲೀಟ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನೋಡಿ. ಆರ್ಚ್ ತುಂಬ ನೀಟಾಗಿ ಬಂದೈತಿ. ಲಾಕ್ ಮೇಲೆ ಲಾಕ್ ಮಾಡಿದೆಲ್ಲ ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿ ಇನ್ನು ತಿರ್ಗಾ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ.
ಮಣಿ ಹಾಕಿಬಿಟ್ಟು ಅದೇ ತಿರ್ಬೇಕು ವರ್ಷ ಮೇಲೆ ಚೈನ್ ಬರುತ್ತಲ್ಲ ಆ ಚೈನಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು ಒಂದು ಲಾಕ್ ಮಾಡ್ತೀನಿ. ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ತೀನಿ. ಸೆಕೆಂಡ್ ತಿರ್ಬೇಕು ವರ್ಷ ಮೇಲೆ ಚೈನ್ ಬರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಚೈನ್ ಹಾಕೋತೀನಿ. ಚೈನ್ ಹಾಕಿ ಅದೇ ಸೇಮ್ ಹೋಲಲ್ಲಿ ಲಾಕ್ ಮಾಡ್ತೀನಿ. ಅಂದರೆ ಅದೇ ಪಾಯಿಂಟಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡೋದಲ್ಲ ಅದೇ ಚೈನಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನಾನು ದಾರ ಮೇಲೆ ಮಾಡಿ ಮಣಿ ಹಾಕೋತೀನಿ. ಈ ಡಿಸೈನ್ ಫುಲ್ ಇದೇ ರೀತಿ ಆಗುತ್ತೆ. ಅದ್ರ ನೋಡೋಕ್ಕಾದ್ರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮಣಿ ಹಾಕಿ ಇನ್ನು ಲಾಕ್ ಮಾಡ್ತೀನಿ. ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕು. ಪಕ್ಕ ಹೋಲಿಗೆ ಲಾಕ್ ಮಾಡಿ ಚೈನ್ ಹಾಕಿ ಅದೇ ಹೋಲಿಗೆ ಲಾಕ್ ಮಾಡಬೇಕು ಮಣಿ ಹಾಕಿ. ಇನ್ನೊಂದು ಮಣಿ ಹಾಕ್ತಾಯಿದ್ದೀನಿ. ಈಜಿ ಐತಿ ಡಿಸೈನ್, ಏನು ಕಷ್ಟ ಇಲ್ಲ. ಎಲ್ಲ ಚೈನಿಗೆ ಲಾಕ್ ಮಾಡ್ಕೊಂಡೇ ಹೋಗಬೇಕು. ನೋಡಿ ಈ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಲಾಸ್ಟಲ್ಲಿ ಚೈನ್ ಹಾಕಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಯಿತು. ನೋಡಿ ಡಿಸೈನ್ ಕಂಪ್ಲೀಟ್ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಡಿಸೈನು. 2 ಆರ್ಚ್ ಅಷ್ಟೇ ಎಷ್ಟು ನೀಟಾಗಿ ಬಂದೈತಿ. ಗ್ರ್ಯಾಂಡ್ ಲುಕ್ ಕೊಡಕತ್ತಾವ ಡಿಸೈನು. ತುಂಬಾ ಚೆನ್ನಾಗೈತಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ ನೋಡಿ. ಚೆನ್ನಾಗೈತಿ ಡಿಸೈನ್. ನೋಡಿ ಕುಚ್ಚೆಲ್ಲ ಹಾಕಿದ್ದೀನಿ. 77 ದಾರ ಸುತ್ಕೊಂಡು ಕುಚ್ಚು ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ಡಿಸೈನು. ನೀವು ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಅಂಟಿಸ್ಬೋದು. ನಾನು ಅಂಟಿಸಿಲ್ಲ, ಅಂದರೆ ಬಿಡ್ಸ್ ಮಣಿ 2 ಯೂಸ್ ಮಾಡಿದ್ದಿಲ್ಲ, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗೈತಿ ಡಿಸೈನು. ಈ ಡಿಸೈನ್ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.